Yes. Hello dear students. Today we'll discuss the first chapter of the chemistry, that is unit 1, some basic concept of chemistry. Some basic concepts of chemistry. Chemistry ಅಲ್ಲಿ ಬರುವಂತ ಫಸ್ಟ್ ಚಾಪ್ಟರ್ ಇದು, that is some basic concepts of chemistry. ರಸಾಯನ ಶಾಸ್ತ್ರದಲ್ಲಿ ಯೂಸ್ ಮಾಡುವಂತ ಕೆಲವೊಂದು ಮೂಲ ತತ್ವಗಳು, ಮೂಲ ಸಿದ್ಧಾಂತಗಳು. ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ವಿಜ್ಞಾನ ಸೈನ್ಸನ್ನು ಸ್ಟಡಿ ಮಾಡಿರ್ತೀರಾ. ಸೈನ್ಸಲ್ಲಿ ಡಿಫ್ರೆಂಟ್ ಫೀಲ್ಡ್ಸ್ ಬರುತ್ತೆ. ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಮ್ಯಾಥ್ಸ್ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಹಾಗೆ ಡಿಫ್ರೆಂಟ್ ಬ್ರಾಂಚಸ್ ಇರುತ್ತೆ. ಇವಾಗ ನೀವು ಸೈನ್ಸನ್ನು ಆಪ್ಟ್ ಮಾಡಿದಾಗ ಪುನಃ ಅದರಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಬರುತ್ತೆ. ಸೊ ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಲಾರ್ಜ್ ಫೀಲ್ಡ್ ಈಸ್ ದ ಕೆಮಿಸ್ಟ್ರಿ. ಓಕೆ, ಯಾಕಂದರೆ ಕೆಮಿಸ್ಟ್ರಿ ರಸಾಯನಶಾಸ್ತ್ರದ ಕಲಿಕೆ ಅದಕ್ಕೆ ಒಂದು ಪೂರ್ಣ ವಿರಾಮ ಅಂತ ಇಲ್ಲ. ನೀವು ಎಷ್ಟು ಸ್ಟಡಿ ಮಾಡಿದರೂ ಸಹ ನಿಮಗೆ ಅಷ್ಟು ವಿಷಯಗಳು ಕೆಮಿಸ್ಟ್ರಿ ಅನ್ನುವಂಥ ಸಬ್ಜೆಕ್ಟಲ್ಲಿ ಬರ್ತದೆ. ಓಕೆ, ನಿಮಗೆ ನಾನು ಬಿಫೋರ್ ಸ್ಟಾರ್ಟಿಂಗ್ ದ ಚಾಪ್ಟರ್, ನಾನು ಡೈರೆಕ್ಟಾಗಿ ಕ್ಲಾಸ್ ಮಾಡೋ ಮೊದಲು ಸ್ಟೂಡೆಂಟ್ಸ್ಗೆ ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೈನ್ಸ್ ಅಂದ ಕೂಡಲೇ ಹೆಚ್ಚಿನ ನಿಮಗೆ ಹೊರಗಡೆ ಎಲ್ಲ ಏನು ಸೈನ್ಸ್ ಅಂದ ಕೂಡಲೇ ನಿಮ್ಮ ಮಾರ್ಕ್ಸ್ ಕಮ್ಮಿ ಆಗ್ತದೆ, ಹಾಗೆ ಹೀಗೆ ಎನ್ನುವಂಥ ವದಂತಿಗಳೆಲ್ಲ ಇರ್ತದೆ. ಅದಕ್ಕೆಲ್ಲ ನೀವು ತಲೆ ಕೊಡಲೇಬೇಡಿ. ಸೈನ್ಸ್ ಇನ್ ದ ಸೆನ್ಸ್ ನೀವು ಅದನ್ನು ನಾಲೆಜ್ಗೋಸ್ಕರ ಓದಿ, ಅರ್ಥ ಆಯ್ತಾ? ನಾಲೆಜ್ಗೋಸ್ಕರ ಓದಿ, ಮಾರ್ಕ್ಸಿಗೋಸ್ಕರ ಓದಲಿಕ್ಕೆ ಹೋಗಬೇಡಿ. ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಟು ನೋಟ್ ಡೌನ್ ಈಸ್, ಇಲ್ಲಿ ನೀವೇನೇ PUCಯಲ್ಲಿ ಸೈನ್ಸ್ ರಿಲೇಟೆಡ್ ಸ್ಟಡಿ ಮಾಡೋದಿದ್ರು ಸಹ ಫಸ್ಟ್ಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾದ ನಂತರ ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈ ರೀತಿ ನೀವು ಫಾಲೋ ಮಾಡಿದ್ರಿ ಅಂತಂದರೆ ನಿಮಗೆ ಮಾರ್ಕ್ಸ್ ಸ್ಕೋರಿಂಗಿಗೂ ಈಸಿ ಆಗುತ್ತೆ. ಅದೇ ರೀತಿ ನಿಮ್ಮ ನಾಲೆಜ್ ಸಹ ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ಸಹ ಇಲ್ಲಿಂದ ನೀವು PUC ಪಾಸ್ಔಟ್ ಆಗಿ ಹೋದ ನಂತರ ಸಹ ನಿಮಗೆ ಅದು ನೆನಪಲ್ಲಿ ಇರ್ತದೆ. ರಿಮೆಂಬರ್, ಯಾವುದೇ ಕಾನ್ಸೆಪ್ಟನ್ನು ಪ್ರೆಷರೈಸ್ಡ್ ಆಗಿ ತಗೋಬೇಡಿ. ಫಸ್ಟಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಎಸ್, right. Another some basic concept of chemistry according to the PU board instruction. PU board instruction ನ ಪ್ರಕಾರ 30% ಸಿಲೆಬಸ್ ಅನ್ನು ಕಟ್ ಮಾಡಿ ನಿಮಗೆ ಏನು ಇವಾಗ ನಾವು ಕ್ಲಾಸ್ ಮಾಡಲಿಕ್ಕೆ ಇರ್ತದೆ, ಅದನ್ನು ಕನ್ಸಿಡರಲ್ಲಿ ಇಟ್ಕೊಂಡು, ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಿಮಗೆ ಕ್ಲಾಸಸ್ ಅನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಓಕೆ, ಅಂಡರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯ ಇಂಪಾರ್ಟೆನ್ಸ್ ಏನು, ರಸಾಯನಶಾಸ್ತ್ರದ ಮೂಲ ಏನು, ಅದರ ಇಂಪಾರ್ಟೆನ್ಸ್, ಅದರ ಅಗತ್ಯತೆ ಏನು, ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ಮೆಷರ್ಮೆಂಟ್, ವಸ್ತುವಿನ ಗುಣಲಕ್ಷಣ ಮತ್ತು ಅದನ್ನು ಹೇಗೆ ನಾವು ಮೆಷರ್ ಮಾಡೋದು, ಅದನ್ನು ಹೇಗೆ ಅಳೆಯುವುದು, ಅನ್ಸರ್ಟನಿಟಿ ಇನ್ ಮೆಷರ್ಮೆಂಟ್, ಮ್ಯಾಟರನ್ನು ಅಂದರೆ ವಸ್ತುವನ್ನು ಮೆಷರ್ ಮಾಡುವಾಗ ಏನಾದ ಅನ್ಸರ್ಟನಿಟಿ, ಅದರಲ್ಲಿರುವಂಥ ಗೊಂದಲಗಳನ್ನು ಪರಿಹಾರ ಮಾಡುವಂಥ ಒಂದು ಕ್ಯಾಲ್ಕುಲೇಷನ್ಸ್, ದಟ್ ಈಸ್ ಅನ್ಸರ್ಟನಿಟಿ ಇನ್ ಮೆಷರ್ಮೆಂಟ್. ಇದರ ಅಂಡರಲ್ಲಿ ನಿಮಗೆ ಸೈಂಟಿಫಿಕ್ ನೋಟೇಷನ್, ಒಂದು ನಂಬರನ್ನು ಕೊಟ್ಟಾಗ ಅದನ್ನು ಸೈಂಟಿಫಿಕ್ ನೋಟೇಷನಲ್ಲಿ ಹೇಗೆ ಬರೆಯುವುದು, ಸಿಗ್ನಿಫಿಕೆಂಟ್ ಫಿಗರ್ಸ್, ಒಂದು ನಂಬರ್ ಕೊಟ್ಟಾಗ ಅದರಲ್ಲಿ ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು, ದಟ್ ಆಲ್ ಕಮ್ಸ್ ಅಂಡರ್ ಅನ್ಸರ್ಟನಿಟಿ ಇನ್ ಮೆಷರ್ಮೆಂಟ್ಸ್. Atomic mass and molecular mass. After studying the basic concept, ನಿಮಗೆ ಆಟಮ್ ಅಂದರೆ ಏನು, ಮೊಲಿಕ್ಯೂಲ್ ಅಂದರೆ ಏನು, ಕಂಪೌಂಡ್ಸ್ ಅಂದರೆ ಏನು, ಅದರ ಬಗ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಆಟಮ್ ಇದ್ದು ಮಾಸ್, ಮೊಲಿಕ್ಯೂಲ್ ಇದ್ದು ಮಾಸ್, ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು. ಓಕೆ, ದಟ್ ಕಮ್ಸ್ ಅಂಡರ್ ಅಟಾಮಿಕ್ ಮಾಸ್ ಆ್ಯಂಡ್ ಮೊಲಿಕ್ಯುಲರ್ ಮಾಸ್. Mole concept and molar mass. Under the mole concept and molar mass, that is like how ಈಗ ಒಂದು ಡಜನ್ that is equal to 12 particles ಅಥವಾ 12 objects, ಕರೆಕ್ಟಾ? ಅದೇ ರೀತಿ ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ 1 mole ಅಂದರೆ ಇಟ್ ಕ್ಯಾರೀಸ್ ಸರ್ಟೇನ್ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ 1 mole is equal to certain number of particles, that is usually called as Avogadro number. Okay, ಅದರ ರಿಲೇಟೆಡ್ ಕಾನ್ಸೆಪ್ಟ್ comes under mole concept and the molar mass. Next is a percentage composition. Percentage composition in the sense, ಒಂದು ಕಂಪೌಂಡ್ ಅನ್ನು ಕೊಟ್ಟಾಗ ಅದರಲ್ಲಿ ಪ್ರತಿಯೊಂದು ಆಟಮ್ ಎಷ್ಟು ಪರ್ಸೆಂಟ್ ಅಲ್ಲಿ ಪ್ರೆಸೆಂಟ್ ಇದೆ, that calculations comes under percentage composition. Then stoichiometry and calculation. Stoichiometric calculation. Stoichiometry and stoichiometric calculation that you have studied in your high school level. Some equations are given. ಸಮೀಕರಣ ನಿಮಗೊಂದು
ರಾಸಾಯನಿಕ ಕ್ರಿಯೆ ಅದನ್ನು ಇಕ್ವೇಷನ್ ಅಲ್ಲಿ ಬರೆದಿದ್ರೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಅದರಲ್ಲಿ ಒಂದು ಸುಟೇಬಲ್ ನಂಬರನ್ನು ಇಟ್ಟು ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದ ಇಕ್ವೇಷನ್. ದಟ್ ಬ್ಯಾಲೆನ್ಸಿಂಗ್ and predicting the formula of the compound and some of the molarity related calculations, molality related calculations, volume percentage, mass percentage, everything comes under stoichiometry and calculations. Okay, in detail ಆಗಿ ನಾನು ಹೇಳಿದಂತ ಎಷ್ಟು ಹೇಳಿದೆನೋ ಅದನ್ನು ಪ್ರತಿಯೊಂದನ್ನು ಕಾನ್ಸೆಪ್ಟ್ ವೈಸ್ ಅಗೇನ್ ಡಿಸ್ಕಸ್ ಮಾಡಲಿಕ್ಕಿದೆ ನೆಕ್ಸ್ಟ್ ಕ್ಲಾಸಲ್ಲಿ. ದಿಸ್ ಇಸ್ ದ ಸಿಲೆಬಸ್. ರಿಮೆಂಬರ್, ಅಂಡರ್ ದಿಸ್ ಚಾಪ್ಟರ್ syllabus we are going to cover these are the points: importance of chemistry, properties of matter and measurements, uncertainty in measurements, atomic mass and molecular mass, mole concept and molar mass, percentage composition, stoichiometry and stoichiometric calculation. Note down, only up to only this much we are going to study in this particular chapter, okay, according to the Blue Board instruction. Remember, right? Okay, let's start chemistry. Okay, right, you know that what is a science? Science andre ಏನು? Science andre ಏನು ಅಂದ್ರೆ ಹೆಚ್ಚಿನವರು different answers ಅನ್ನು ಕೊಡಬಹುದು, ಕರೆಕ್ಟಾ? According to me, science means it is just what? It's a knowledge. It's a knowledge because ನೀವು ಒಂದು ಆಬ್ಜೆಕ್ಟ್ ಅನ್ನು ನೋಡಿದ್ರೆ ಆಬ್ಜೆಕ್ಟ್ ಅನ್ನು ನೋಡಿ ನಾವು ಡೈರೆಕ್ಟ್ ಆಗಿ ಕನ್ಕ್ಲೂಷನ್ಗೆ ಬರಲ್ಲ. ಇಫ್ ವಿ ಆರ್ ದ ಸೈನ್ಸ್ ಸ್ಟೂಡೆಂಟ್ಸ್, ನಾವು ಒಂದು ಆಬ್ಜೆಕ್ಟನ್ನು ನೋಡಿದರೆ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತೇವೆ, ಅದನ್ನು ಕರೆಕ್ಟಾಗಿ ಟೆಸ್ಟ್ ಮಾಡ್ತೇವೆ, ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡ್ತೇವೆ. ದೆನ್ ಓನ್ಲಿ ವಿ ಕಮ್ಸ್ ಟು ದ ಕನ್ಕ್ಲೂಷನ್. ದೆನ್ ಓನ್ಲಿ ವಿ ಕಮ್ ಟು ದ ಕನ್ಕ್ಲೂಷನ್ ಆ್ಯಂಡ್ ಗಿವ್ ದ ರೀಸನ್ ದ್ಯಾಟ್ ವೈ ದಿಸ್ ಆಬ್ಜೆಕ್ಟ್ ಇಸ್ ಸೋ. ಕರೆಕ್ಟಾ? ಸೊ ಏನು, ಒಂದು ಆಬ್ಜೆಕ್ಟನ್ನು ನೋಡಿದ ಕೂಡಲೇ ನೀವು ಇಷ್ಟೆಲ್ಲ ಸ್ಟಡಿ ಮಾಡ್ತೀರಾ, ಅಬ್ಸರ್ವೇಷನ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ, ವೆರಿಫೈ ಮಾಡ್ತೀರಾ, ದೆನ್ ಯು ಆರ್ ಗೋಯಿಂಗ್ ಗಿವಿಂಗ್ ವಾಟ್ ದ ಕನ್ಕ್ಲೂಷನ್ಸ್. Right? So that improves what your knowledge, that improves your knowledge. Therefore, science means it includes the observation, it includes the verification, it includes the testing, and then it leads to the conclusions. Direct ಆಗಿ ನಾವು ಏನು ಪ್ರಿಡಿಕ್ಟ್ ಮಾಡೋದಿಲ್ಲ, ನಾವು ಇಷ್ಟೆಲ್ಲ ಏನು ಎಕ್ಸ್ಪರಿಮೆಂಟ್ ಮಾಡಿ ಇಷ್ಟೆಲ್ಲ ಅದನ್ನು ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿದ ನಂತರನೇ ನಾವು ಏನು ಒಂದು ಫೈನಲ್ ಕನ್ಕ್ಲೂಷನ್ಸ್ಗೆ ಬರ್ತೇವೆ. Okay, under the science, the important branch of the science is chemistry, rasayana shastra, chemistry. Yes, ಏನು ಈ chemistry ಅಂದ್ರೆ ಏನು? How can we define the chemistry? How can we define the chemistry? Yes, chemistry means it is the branch of science that deals with the properties, structure and interaction of the matter. Chemistry means what? It is the branch of science that deals with the properties, structure and interaction of the matter. Right? Note down the definition of chemistry. Okay? Right. Note down the definition of chemistry. At first, chemistry means it is branch of science, ವಿಜ್ಞಾನದ ಒಂದು ಅಂಗ. Okay, it is the branch of science which deals with the study of properties, structure and interaction of matter. ಅರ್ಥ ಮಾಡ್ಕೊಳ್ಳಿ. You have to understand the concept first. Branch of science which deals with the study of properties, ಅದರ ಲಕ್ಷಣಗಳು, ಸ್ಟ್ರಕ್ಚರ್, ಅದು ಹೇಗೆ ಏನು ಮಾರ್ಪಾಟಾಗಿದೆ, ಅದು ಹೇಗೆ ನಾವು ಅದರ ಸ್ಟ್ರಕ್ಚರ್ ಇನ್ ದ ಸೆನ್ಸ್ ಅದರ ವಾಟ್ ಅಂಡ್ ಆಲ್ ಇಟ್ ಕಂಟೈನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಇಂಟರಾಕ್ಷನ್ ಆಫ್ ಮ್ಯಾಟರ್, ಸ್ಪೇಸಲ್ಲಿ ವಸ್ತು ಜೊತೆಗೆ ಹೇಗೆ ಇಂಟರಾಕ್ಟ್ ಆಗಿದೆ, that study is called as what?
chemistry. So here in detail, if I explain in detail, which deals with the study of properties. Properties ಅಲ್ಲಿ ಎರಡು ಟೈಪ್ ಇದ್ದು ಪ್ರಾಪರ್ಟೀಸ್ ಬರುತ್ತೆ. ಒಂದು ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ. ಪ್ರಾಪರ್ಟಿಯಲ್ಲಿ ಎರಡು ಟೈಪ್ ಇದ್ದು ಪ್ರಾಪರ್ಟೀಸ್ ಬರುತ್ತೆ. ಒನ್ ಇಸ್ ಅ ಫಿಸಿಕಲ್ ಪ್ರಾಪರ್ಟಿ, ಒನ್ ಮೋರ್ ಇಸ್ ಅ ಕೆಮಿಕಲ್ ಪ್ರಾಪರ್ಟಿ. ವಾಟ್ ಇಸ್ ಅ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ? ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಚಾಕ್ ಪೀಸ್ ಅನ್ನು ಕನ್ಸಿಡರ್ ಮಾಡಿದ್ರೆ, again I explain the chemistry. Chemistry means what? Is a branch of science which deals with the property. In particular chalk piece is the property and the physical property first ಗೆ consider ಮಾಡಿದ್ರೆ physical property ಏನು? ಎಷ್ಟು length ಇದೆ, what is the color of the chalk piece, what is the smell, what is the odor of the chalk piece, that and all comes under what? Physical property. Physical externally ಏನು appearance ಇದೆ, that is usually called as a physical properties. Okay, ಇದರ color, ಇದರ length, ಇದರ order, ಇದರ melting point, that everything comes under what? The physical property. Okay, and next the chemical property. Chemical property in the sense how this chalk piece, if I dip this chalk piece in water, what is the reaction with the water, what is the reaction with the air, like that the reactions and all comes under what? This chemical property. Okay, chemical property alli idaradu melting point barutte, idu how it reacts with the water, how it reacts with the air, how it reacts with the different chemicals, that it all comes under what? Chemical property. Physical property alli external appearance. Okay, so that is a property. Structure in the sense what does this chalk piece is consist of? ಇದರಲ್ಲಿರುವಂತ chemical constituent, ಈಗ calcium carbonate, chalk piece ಇಂದ calcium carbonate, ಅದರಲ್ಲಿ calcium ಇದೆ, carbon ಇದೆ, oxygen ಇದೆ. calcium carbonate ಅಂದ್ರೆ ಫಾರ್ಮುಲಾ CaCO3, calcium ಇದೆ, carbon ಇದೆ, oxygen ಇದೆ, right? So which deals with the study of property ಆಯ್ತು, structure ಆಯ್ತು, ಅದು ಏನೆಲ್ಲ constituent ಇದೆ ಅಂತ. And interaction of matter ಅಂದ್ರೆ this is there at the solid state. Now what is the use of this one? ಮತ್ತೆ ಇದು ಮ್ಯಾಟರ್ in space ಅಲ್ಲಿ ಇದರ ಯೂಸ್ ಏನು, ಹೇಗೆ ಇಂಟರಾಕ್ಟ್ ಆಗಿದೆ, that and all what usually we in simple term we define it as a chemistry. Okay, once again the chemistry means it's a branch of science which deals with the study of properties, structure and interaction of matter. ಏನೇ ಸ್ಟಡಿ ಮಾಡೋದಿದ್ರು ಅಂಡರ್ ಕೆಮಿಸ್ಟ್ರಿ, ಅದಕ್ಕೊಂದು ಪರ್ಟಿಕ್ಯುಲರ್ ಯೂಸ್ ಇರಬಹುದು ಅಥವಾ ಅದಕ್ಕೆ ಏನೋ ಹಜಾರ್ಡ್ ಸಹ ಇರಬಹುದು, ಯೂಸ್ಫುಲ್ ಅಲ್ಲದೆ ಸಹ ಇರಬಹುದು. ಓಕೆ, ರೈಟ್. ನೌ ವಿಲ್ ಡಿಸ್ಕಸ್ ದ ಫಸ್ಟ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಕೆಮಿಸ್ಟ್ರಿ. ಸಿಲೆಬಸ್ ಅಲ್ಲಿ ನಾನು ಹೇಳಿದೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಇಂಪಾರ್ಟೆನ್ಸ್ ಆಫ್ ದ ಕೆಮಿಸ್ಟ್ರಿ. ಕೆಮಿಸ್ಟ್ರಿದು ಇಂಪಾರ್ಟೆನ್ಸ್ ಏನಿದೆ. ಸೊ ಇಫ್ ಐ ಸೇ ಡಿಫೈನ್ ಕೆಮಿಸ್ಟ್ರಿ ಅಂದಾಗ ನಿಮ್ಮ ಮೈಂಡಲ್ಲಿ ಬರ್ಬೋದು ಇಟ್ಸ್ ಕೆಮಿಕಲ್ ರಿಯಾಕ್ಷನ್, ಇಟ್ ಇಸ್ ಫುಲ್ ಆಫ್ ದ ಕೆಮಿಕಲ್ಸ್, ಆ ರೀತಿ ನೀವು ಡಿಫೈನ್ ಮಾಡ್ಬೋದು. ಕೆಮಿಕಲ್ ರಿಯಾಕ್ಷನ್ಸ್, ರೈಟ್? ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಏನು ಪಾಸಿಟಿವ್ ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು, ನೆಗೆಟಿವ್ ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು. ಕೆಮಿಕಲ್ಸ್ ಅಲ್ಲಿ ಸಹ ಕೆಲವೊಂದು ಏನು ಯೂಸ್ಫುಲ್ ಕೆಮಿಕಲ್ಸ್ ಇರ್ಬೋದು, ಹಜಾರ್ಡಸ್ ಕೆಮಿಕಲ್ಸ್ ಸಹ ಇರ್ಬೋದು, ಕರೆಕ್ಟಾ? ಸೊ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಇರುವಂಥ ಇಂಪಾರ್ಟೆನ್ಸ್, in what field actually this chemistry is used. Okay, this chemistry has got important application in every field, right? I can say that it is the part of our life. Yes, without chemistry can't even imagine our life itself, alva. ನಾವು ಕೆಮಿಸ್ಟ್ರಿ ಇಲ್ಲದೆ ನಮ್ಮ ಲೈಫನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಬಿಕಾಸ್ ಫ್ರಮ್ ದ ಫುಡ್, ನಾವು ಫುಡ್ ತಗೊಳ್ಳೋದ್ರಿಂದ ಹಿಡಿದು ಡ್ರೆಸ್ ವಿ ವೋರ್ ಆ್ಯಂಡ್ ದ ಶೆಲ್ಟರ್ ವಿ ಲಿವ್, ಎವ್ರಿಥಿಂಗ್ ವಿಚ್ ಹ್ಯಾಸ್ ಗಾಟ್ ದ ಅಪ್ಲಿಕೇಶನ್ ಆಫ್ ದ ಕೆಮಿಸ್ಟ್ರಿ, ಕರೆಕ್ಟಾ? ಈಗ ನಾನು ಪರ್ಟಿಕ್ಯುಲರ್ ಆಗಿ ಫುಡ್ ಅಂತ ಕನ್ಸಿಡರ್ ಮಾಡಿದರೆ, ಫುಡ್ಡಲ್ಲಿ ಕೆಮಿಕಲ್ಸಲ್ಲಿ ಕಲರಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ಬೋದು, ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ಬೋದು, ಕೆಲವೊಂದು ಕೆಮಿಕಲ್ಸನ್ನು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ಬೋದು. ಲಾಂಗ್ ಟರ್ಮ್ ನಾವು ಅದನ್ನು ಏನು ಪ್ರಿಸರ್ವ್ ಮಾಡಿರಬೇಕು ಅಂದರೆ ಅದಕ್ಕೆ ಕೆಮಿಕಲ್ಸ್ ಬೇಕು. ಅದೇ ರೀತಿ ಕೆಲವೊಂದು ಕೆಮಿಕಲ್ಸನ್ನು ನಾವು ಏನು it is also be used in the soap industries ಅಲ್ಲಿ ಯೂಸ್ ಮಾಡ್ತಾರೆ, ಡಿಟರ್ಜೆಂಟ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ, ಕರೆಕ್ಟಾ? ಫುಡ್ ಇಂಡಸ್ಟ್ರಿಯಲ್ಲಿ the chemistry has got important applications in the food industry. Okay, remember, not only in the food industry, if I consider the main application in medical field ಅಲ್ಲಿ it has got important applications in the medical field, right? Medical field ಅಲ್ಲಿ drugs, in the sense ನಾವು medicines ಅಲ್ಲಿ ಕೆಮಿಕಲ್ಸ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾರೆ.
Okay, one of the important what chemical, that is Taxol, okay, cisplatin. These are the two chemicals used in the what cancer therapy ಅಲ್ಲಿ ಯೂಸ್ ಮಾಡುವಂಥ ಮೇನ್ ಕೆಮಿಕಲ್ cisplatin ಮತ್ತು Taxol ಅನ್ನುವಂಥದ್ದು. ಅದೇ ರೀತಿ AZD, that is azithromycin. Remember, cisplatin, then Taxol is a chemical used in the cancer therapy. Okay, ಅದೇ ರೀತಿ what AZD is that is azithromycin. This chemical is victim for the what AIDS treatment. AIDS treatment ಅಲ್ಲಿ ಸಹ ಈ azithromycin ಅನ್ನು ಯೂಸ್ ಮಾಡ್ತಾರೆ. Okay. Yes, not only so. ಇಷ್ಟೇ ಅಲ್ಲ, chemicals ಅನ್ನ we are using it as a water like disinfectants ಆಗಿ, floor cleaners ಅಲ್ಲಿ ಯೂಸ್ ಮಾಡ್ತಾರೆ. Antibiotics nowadays we know that because in the corona time sanitizer ಇಲ್ಲದ ಮನೆ ಇಲ್ಲ, sanitizer ಇಲ್ಲದ ಪ್ಲೇಸ್ ಇಲ್ಲ, ಕರೆಕ್ಟಾ? ಆ ಸ್ಯಾನಿಟೈಸರ್ ಅಲ್ಲಿ ಸಹ ಆಲ್ಕೋಹಾಲ್ ಕಂಟೆಂಟ್ ಅಥವಾ ಕೆಮಿಕಲ್ಸ್ ನಾವೇನು ಯೂಸ್ ಮಾಡ್ತೇವೆ ಅಲ್ಲಿ ಸಹ ಏನು ಸ್ಯಾನಿಟೈಸರ್ ಅಲ್ಲಿ ಸಹ ಕೆಮಿಸ್ಟ್ರಿದು ಅಪ್ಲಿಕೇಶನ್ಸ್ ಇದೆ, ರೈಟ್? ಆಮೇಲೆ ಕೆಮಿಕಲ್ಸ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ದ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಗರ್ಲ್ಸ್ ಕಾಂಟ್ what they would come out without what makeup. ಆ ಮೇಕಪ್ ಇಂಗ್ರೀಡಿಯೆಂಟ್ ಅಲ್ಲಿ ಸಹ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾರೆ, ರೈಟ್? ಫುಡ್ ಇಂಡಸ್ಟ್ರೀಸ್ ಅಲ್ಲಿ ಆಯಿತು, ಮೆಡಿಕಲ್ ಫೀಲ್ಡ್ ಅಲ್ಲಿ ಆಯಿತು. ದೆನ್ ಒನ್ ಮೋರ್ ವಾಟ್ ಇನ್ ದ ವಾಟ್ ಅಗ್ರಿಕಲ್ಚರಲ್ ಫೀಲ್ಡ್. ಅಗ್ರಿಕಲ್ಚರ್ ಹ್ಯಾಸ್ ಗಾಟ್ ವಾಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಕೆಮಿಸ್ಟ್ರಿ ಹ್ಯಾಸ್ ಗಾಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್. ನಾವು ಫರ್ಟಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತೇವೆ ಅಮೋನಿಯಾ ಪ್ರೊಡಕ್ಷನ್ಗೆ. ಅಮೋನಿಯಾ ಇಸ್ ಒನ್ ಆಫ್ ದ ಇಂಗ್ರೀಡಿಯೆಂಟ್ ಫಾರ್ ವಾಟ್ ಫರ್ಟಿಲೈಸರ್ ದಟ್ ಈಲ್ಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಕರೆಕ್ಟಾ? ಫರ್ಟಿಲೈಸರ್ಸ್ ಅಲ್ಲಿ ಆಮೇಲೆ ಇನ್ಸೆಕ್ಟಿಸೈಡ್ಸ್, ಕೆಲವೊಂದು ಹಾರ್ಮ್ಫುಲ್ ಇನ್ಸೆಕ್ಟ್ಸನ್ನು ಕಿಲ್ ಮಾಡಲಿಕ್ಕೆ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಹರ್ಬಿಸೈಡ್, ಕೆಲವೊಂದು ಹಾರ್ಮ್ಫುಲ್ ಹರ್ಬ್ ಕೆಲವು ಈಲ್ಡ್ ಪ್ರೊಡಕ್ಷನನ್ನು ಕಮ್ಮಿ ಮಾಡ್ತದೆ. ಕೆಲವೊಂದು ಹರ್ಬ್ಸ್ ಅದನ್ನು ಕಿಲ್ ಮಾಡಲಿಕ್ಕೆ ಹರ್ಬಿಸೈಡ್ಸ್ ಆಗಿ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಇನ್ ದ ಅಗ್ರಿಕಲ್ಚರಲ್ ಫೀಲ್ಡ್ ಆಲ್ಸೋ ಇಟ್ ಹ್ಯಾಸ್ ಗಾಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್, ನಾಟ್ ಓನ್ಲಿ ಇನ್ ದ ಫುಡ್, ನಾಟ್ ಓನ್ಲಿ ಇನ್ ದ ಮೆಡಿಕಲ್, ನಾಟ್ ಓನ್ಲಿ ಇನ್ ದ ಅಗ್ರಿಕಲ್ಚರಲ್ ಫೀಲ್ಡ್, ಆಲ್ಸೋ ಟೆಕ್ನಾಲಜಿ ಫೀಲ್ಡಲ್ಲಿ ಸಹ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ದೆನ್ ಡಿಫ್ರೆಂಟ್ ಕಂಡಕ್ಟರ್ಸ್, PNP ಜಂಕ್ಷನ್ಸ್, NPN ಜಂಕ್ಷನ್ಸ್ ಅಲ್ಲಿ ಸಿಲಿಕಾನ್ಸನ್ನು ಮೇನ್ ಆಗಿ ಯೂಸ್ ಮಾಡ್ತಾರೆ. ಟ್ರಾನ್ಸಿಸ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಡಯೋಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಕೆಮಿಕಲ್ಸ್. ಓಕೆ, ಆ್ಯಂಡ್ ಮೆನಿ ಆಫ್ ದ ಬ್ಯಾಟ್ರಿ, ಯು ಕ್ಯಾನ್ ಸೇ ಟೆಕ್ನಾಲಜಿ ಅಂದ್ಕೊಂಡು ಬ್ಯಾಟ್ರಿಯಲ್ಲಿ ಸಹ ಅಷ್ಟೇ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಬ್ಯಾಟ್ರಿ, ಕೆಲವೊಂದು ಚಾರ್ಜೇಬಲ್ ಬ್ಯಾಟ್ರಿ, ನಾನ್ ಚಾರ್ಜೇಬಲ್ ಬ್ಯಾಟ್ರಿ ಅಲ್ಲಿ ಸಹ ಏನು ಕೆಮಿಕಲ್ಸ್ ಎಲಿಮೆಂಟ್ಸನ್ನು ಮೇನ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಕೆಮಿಸ್ಟ್ರಿ ಈಸ್ ಯೂಸ್ಡ್ ಇನ್ ದ ಪಾಲಿಮರ್ ಇಂಡಸ್ಟ್ರಿ. ಪಾಲಿಮರಲ್ಲಿ ಯಾಕಂದರೆ ನವಡೇಸ್ ಪ್ರತಿಯೊಂದು ಏನು ಬಿಲ್ಡಿಂಗ್ಸ್ ಆಗಿರಬಹುದು, ಪ್ರತಿಯೊಂದು ರೂಮ್ಸ್ ಆಗಿರ್ಬೋದು, ಅದನ್ನು ಡೆಕೋರೇಟ್ ಮಾಡಲಿಕ್ಕೆ ಏನು ಪಾಲಿಮರ್ಸ್ ಏನು ಇಟ್ ಹ್ಯಾಸ್ ಗಾಟ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್. ಓಕೆ, ಪಾಲಿಮರ್ಸಲ್ಲಿ ವಿ ವೇರ್ ಯೂಸಿಂಗ್ ದಿ ಡಿಫ್ರೆಂಟ್ ಟೈಪ್ ಆಫ್ ಪಾಲಿಮರ್ಸ್ ಇನ್ ದ ಕ್ಲೋತ್ ಇಂಡಸ್ಟ್ರೀಸ್ ಆಲ್ಸೋ. Okay, polymers like polythenes, polyesters, everything comes under what in the fabric industries. Also we are using this application of the chemistry. So weather forecasting, one of the important application, weather forecasting ಅಲ್ಲಿ ಸಹ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎನ್ವೈರ್ಮೆಂಟ್ ಅಲ್ಲಿ ಕ್ಲೌಡಿ ಎನ್ವೈರ್ಮೆಂಟ್ ಇದೆ, ಬಟ್ ಏನು ರೈನಿಂಗ್ ಆಗಲ್ಲ ಅಂತ ಟೈಮಲ್ಲಿ ಯು ಹ್ಯಾವ್ ಹರ್ಡ್ ದಟ್ ಮೋಡಲ್ ಬಿತ್ತನೆ ಅಥವಾ ಆರ್ಟಿಫಿಷಿಯಲ್ ರೈನಿಂಗ್ ಅಂದರೆ ಏನು, ಆ ಕ್ಲೌಡಿಗೆ ಹೋಗಿ ದೇ ವೇರ್ ಸ್ಪ್ರೇಯಿಂಗ್ ದ ಎಲೆಕ್ಟ್ರೋಲೈಟನ್ನು ಸ್ಪ್ರೇ ಮಾಡಿದಾಗ ವಾಟ್ ಇಟ್ ಲೀಡ್ಸ್ ಟು ದ ರೈನಿಂಗ್, ಕರೆಕ್ಟಾ? ಆ ಅಪ್ಲಿಕೇಶನ್ ಅಲ್ಲಿ ಸಹ ನಾವು ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇನ್ ಎವ್ರಿವೇರ್ ಐ ಕ್ಯಾನ್ ಸೇ ದ್ಯಾಟ್ what chemistry has got important application from the food we eat, from the place where we live, until that we were so dependent to the chemicals. So therefore chemistry as a branch, it is not only used in a particular field, it is widely used in every field. ನಾವು ಡ್ರಗ್ ಸಿಂಥಸಿಸ್ ಮಾಡುವಾಗ ಲ್ಯಾಬೊರೇಟರಿಯಲ್ಲಿ ಒಂದು ಕಂಪೌಂಡನ್ನು ಪ್ರಿಪೇರ್ ಮಾಡುವಾಗ ಇನ್ನೊಂದು ಕಂಪೌಂಡ್ ಸೈಡ್ ಪ್ರಾಡಕ್ಟ್ ಆಗಿ ಬರುತ್ತೆ, ಕರೆಕ್ಟಾ? ಆ ಸೈಡ್ ಪ್ರಾಡಕ್ಟ್ ಆಗಿ ಬಂದಂಥ ಕಂಪೌಂಡಿಗೆ ಏನು ಬೇರೆ ಇಂಪಾರ್ಟೆನ್ಸ್ ಇರುತ್ತೆ, ಅದನ್ನು ಇನ್ನೊಂದು ಯಾವುದಾದ್ರೂ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ದೇರ್ಫೋರ್ ನೀವು ಏನು ಒಂದು ಕೆಮಿಸ್ಟ್ರಿಯಲ್ಲಿ ಇಷ್ಟೇ ಕಂಪೌಂಡ್ಸ್ ಪ್ರಿಪೇರ್ ಅಂತ ಅಲ್ಲ, ದಿನಕ್ಕೆ 100-150 ಅಥವಾ ಜಾಸ್ತಿ ಕೆಮಿಕಲ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ಪ್ರತಿಯೊಂದು ಕೆಮಿಕಲ್ಸ್ಗೆ ಸಹ ಅದರದ್ದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ಓಕೆ, ಎಸ್, ಪಾಸಿಟಿವ್
ಎಷ್ಟಿದೆಯೋ ಅಷ್ಟೇ ನೆಗೆಟಿವ್ ಏನು ಇಂಪ್ಯಾಕ್ಟ್ ಕೂಡ ಇದೆ. ಓಕೆ, ಎವ್ರಿ ಕೆಮಿಕಲ್ಸ್, ರಿಮೆಂಬರ್ ಎವ್ರಿ ಕೆಮಿಕಲ್ ಇಟ್ ಇಸ್ ಫ್ರೆಂಡ್ಲಿ ಟು ಅಸ್ ಓನ್ಲಿ ಟು ಅ ಸರ್ಟೇನ್ ಲಿಮಿಟ್. ಒಂದು ಸರ್ಟೇನ್ ಲಿಮಿಟ್ ತನಕ ಅದಕ್ಕೊಂದು PPM ಲೆವೆಲಲ್ಲಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಇಷ್ಟೇ ಕಾನ್ಸಂಟ್ರೇಷನಲ್ಲಿ ಕೆಮಿಕಲ್ ಇರಬೇಕು ಅಂತ ಇರುತ್ತೆ. ಅಷ್ಟಿದ್ರೆ ಇಟ್ ಇಸ್ ನಾಟ್ ಹಜಾರ್ಡಸ್ ಟು ದ ಹೆಲ್ತ್. ನಮ್ಮ ಹೆಲ್ತಿಗಾಗಿರ್ಬೋದು ಅಥವಾ ಎನ್ವೈರ್ಮೆಂಟಿಗಾಗಿರ್ಬೋದು ಅಷ್ಟು ಹಜಾರ್ಡಸ್ ಅಲ್ಲ. ಬಟ್ ಯಾವಾಗ ಒಂದು ಪರ್ಟಿಕ್ಯುಲರ್ ಒಂದು ಆಪ್ಟಿಮಮ್ ಲೆವೆಲ್ ಇರುತ್ತೆ, ಆಪ್ಟಿಮಮ್ ಲೆವೆಲಿಗಿಂತ ಜಾಸ್ತಿ ಹೋದಾಗ ವಾಟ್ ಹ್ಯಾಪನ್ಸ್, ಇಟ್ ಲೀಡ್ಸ್ ಟು ದ ಪೊಲ್ಯೂಷನ್ ಆಗುತ್ತೆ. ಓಕೆ, ಸೊ ಪ್ರತಿಯೊಂದು ಏನು ಕಾನ್ಸೆಪ್ಟ್, ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಸಹ ನಮಗೆ ಪಾಸಿಟಿವ್ ಸಹ ಇರುತ್ತೆ, ನೆಗೆಟಿವ್ ಸಹ ಇರುತ್ತೆ. ನಾವು ಅದನ್ನು ಹೇಗೆ ಯೂಸ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಏನು ಪ್ರತಿಯೊಂದನ್ನು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಎನ್ವೈರ್ಮೆಂಟಿಗೆ ಪೊಲ್ಯೂಷನ್ ಆಗದ ಹಾಗೆ ಅಷ್ಟಷ್ಟು ಲೆವೆಲನ್ನು ಮೇಂಟೈನ್ ಮಾಡಿದರೆ ಎಸ್ ಎವ್ರಿಥಿಂಗ್ ಈಸ್ ಗುಡ್ ಟು ಅಸ್. ಓಕೆ, ಇಟ್ ಈಸ್ ನಾಟ್ ಬ್ಯಾಡ್ ಟು ಅಸ್, ಇಟ್ ಈಸ್ ಗುಡ್ ಟು ಅಸ್. ನಾವು ಅದನ್ನು ಯೂಸ್ ಮಾಡುವ ಲೆವೆಲ್ ಮೇಲೆ ಇದೆ. ನಾವು ಅದನ್ನು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನಲ್ಲಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ವಿ ನೋ ದ್ಯಾಟ್ ವಾಟರನ್ನು ಪ್ಯೂರಿಫಿಕೇಷನ್ ಮಾಡುವಾಗ ನಾವು ಆಲಮ್ ಯೂಸ್ ಮಾಡ್ತೇವೆ ಅಥವಾ ಕ್ಲೋರಿನ್, ಬ್ಲೀಚಿಂಗ್ ಪೌಡರ್ ಕ್ಲೋರಿನ್ ಇರುತ್ತೆ, ರೈಟಾ? ಆ ಕ್ಲೋರಿನ್ ಕಂಟೆಂಟ್ ಎಲ್ಲ ವಾಟರಲ್ಲಿ ಒಂದು ಇಷ್ಟೇ PPM ಲೆವೆಲ್, PPM ಪಾರ್ಟ್ಸ್ ಪರ್ ಮಿಲಿಯನ್ ಲೆವೆಲಲ್ಲಿ ಇರಬೇಕು. ಬಟ್ ಯಾವಾಗ PPM ಅಲ್ಲಿ ಒಂದೇ ಸ್ವಲ್ಪ ಪಾಯಿಂಟ್ ಹೆಚ್ಚು ಕಮ್ಮಿ ಆದರೂ ಸಹ ವಾಟ್ ಹ್ಯಾಪನ್ಸ್, ಇಟ್ ಇಸ್ ನಾಟ್ ಗುಡ್ ಟು ಅಸ್. ಅದೇ ರೀತಿ ವಾಟರಲ್ಲಿ ಫ್ಲೋರಿನ್ ಕಾನ್ಸಂಟ್ರೇಷನ್ಸ್ 1.2 ಇರಬೇಕು, 1.2 PPM ಇರಬೇಕು. ಅದು ಯಾವಾಗ 1.3 ಆಗುತ್ತೆ, ಫ್ಲೋರಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದರೂ ಸಹ ಇಟ್ ಇಸ್ ನಾಟ್ ಗುಡ್ ಟು ಅಸ್. ಏನಾಗುತ್ತೆ, ಫ್ಲೋರಿನ್ ಕಾನ್ಸಂಟ್ರೇಷನ್ ವಾಟರಲ್ಲಿ ಜಾಸ್ತಿ ಆದ ಕೂಡಲೇ ಇಟ್ ಲೀಡ್ಸ್ ಟು ದ ಎಲ್ಲೋ, ಏನು ಟೀತ್ ಟರ್ನ್ಸ್ ಟು ಎಲ್ಲೋಯಿಶ್ಗೆ ಚೇಂಜ್ ಆಗ್ತದೆ ಟೀತ್. ಓಕೆ, ಆ್ಯಂಡ್ ಆಲ್ಸೋ ಮರ್ಕ್ಯೂರಿ ಲೆವೆಲ್ ಆಗಿರ್ಬೋದು ಅಥವಾ ಕ್ಯಾಡ್ಮಿಯಂ ಲೆವೆಲ್ ಆಗಿರ್ಬೋದು, ಪ್ರತಿಯೊಂದು ಕೆಮಿಕಲ್ಸ್ ಲೆವೆಲ್ ಇಷ್ಟಿಷ್ಟೇ ಪರ್ಸೆಂಟೇಜಲ್ಲಿ ಇರಬೇಕು, ಇಷ್ಟಿಷ್ಟೇ PPM ಲೆವೆಲಲ್ಲಿ ಇರಬೇಕು ಅಂತ ಇರುತ್ತೆ. ಅದರ ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಆಗ್ತದೆ, ಇಟ್ ಈಸ್ ವಾಟ್ ಬ್ಯಾಡ್ ಟು ಅಸ್. ರಿಮೆಂಬರ್, ಸೊ ಕೆಮಿಸ್ಟ್ರಿ ಹ್ಯಾಸ್ ಗಾಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಸ್ ವೆಲ್ ಆಸ್ ಆ ಅಪ್ಲಿಕೇಶನನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡದೇ ಹೋದರೆ ಇಟ್ ಆಲ್ಸೋ ಹಜಾರ್ಡಸ್ ಟು ಅಸ್. ಓಕೆ, yes, so this is about the importance of the chemistry. Another importance of chemistry, in what field actually this chemistry has got important application, adana ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕು. ಓಕೆ, and here while defining the chemistry I used one word, that is matter. ಈ ಮ್ಯಾಟರ್ ಬಗ್ಗೆ ಆಲ್ರೆಡಿ ನೀವು ಹೈಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೀರಾ ವಸ್ತು. ಹೌ ಕ್ಯಾನ್ ವಿ ಡಿಫೈನ್ ದ ಮ್ಯಾಟರ್? ಮ್ಯಾಟರನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು? Matter in the sense what, anything which has the mass which occupies the space. ಯಾವ ಪ್ರತಿಯೊಂದು ವಸ್ತುವನ್ನು ಡಿಫೈನ್ ಮಾಡುವಾಗ ಏನು, ವಿಚ್ ಹ್ಯಾಸ್ ಅ ಮಾಸ್, ಅದಕ್ಕೆ ಮಾಸ್ ಇರಬೇಕು ಮತ್ತು ಸ್ಪೇಸನ್ನು ಅಕ್ಯುಪೈ ಮಾಡಿದರೆ we will call it as a what, matter. Okay, matter means anything which has a mass which occupies the space. Okay, matter ಅಲ್ಲಿ 3 types of matter main ಆಗಿ ಬರುತ್ತೆ. ಒಂದು solids, liquids and gaseous. ಓಕೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಅದರಲ್ಲಿ ಪಾರ್ಟಿಕಲ್ ಅರೇಂಜ್ಮೆಂಟ್ ಹೇಗಿರ್ತದೆ ನೀವು ಸ್ಟಡಿ ಮಾಡಿದ್ದೀರಾ. ಪಾರ್ಟಿಕಲ್ಸ್ ಸಾಲಿಡ್ಸಲ್ಲಿ ತುಂಬ ಕ್ಲೋಸ್ ಆಗಿರ್ತದೆ, ಲಿಕ್ವಿಡ್ಸಲ್ಲಾದರೆ ಪಾರ್ಟಿಕಲ್ಸ್ ಸ್ವಲ್ಪ ಏನು ದೇರ್ ಇಸ್ ಅ ಲಿಟಲ್ ಗ್ಯಾಪ್ ಇನ್ ಬಿಟ್ವೀನ್ ದ ಪಾರ್ಟಿಕಲ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಸಾಲಿಡಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಇರ್ತದೆ, ಲಿಕ್ವಿಡಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಲಿಟಲ್ ಬಿಟ್ ಫ್ರೀ, ಮತ್ತು ಗ್ಯಾಸಲ್ಲಿ ಇಟ್ ಈಸ್ ವಾಟ್, ದೇರ್ ಇಸ್ ಆಬ್ಸೆನ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್, ರೈಟಾ? ರೈಟಾ? ಸೊ ದೇರ್ಫೋರ್ ಏನು ಮ್ಯಾಟರಲ್ಲಿ ಈ ಸಾಲಿಡ್, ಲಿಕ್ವಿಡ್, ಗ್ಯಾಸನ್ನು ಕ್ಲಾಸಿಫೈ ಮಾಡಿರೋದು ಬೇಸ್ಡ್ ಆನ್ ದ ಫೋರ್ಸ್. ಸಾಲಿಡಲ್ಲಿ ಜಾಸ್ತಿ ಇಂಟರ್ಮೊಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಲಿಕ್ವಿಡಲ್ಲಿ ಇದಕ್ಕಿಂತ ಕಮ್ಮಿ ಇರ್ತದೆ, ಗ್ಯಾಸಲ್ಲಿ ಇದಕ್ಕಿಂತ ಕಮ್ಮಿ ಇರ್ತದೆ. ಸೊ ಇನ್ ದ ನೇಚರ್ ಈ 3 states ಆಫ್ ಮ್ಯಾಟರ್ ಆರ್ ಇಂಟರ್ ಕನ್ವರ್ಟಿಬಲ್ ಈಚ್ ಅದರ್. ವಿ ನೋ ದಟ್ ಸಾಲಿಡ್ ಲಿಕ್ವಿಡ್ಗೆ ಚೇಂಜ್ ಆಗ್ತದೆ, ಲಿಕ್ವಿಡ್ ಗ್ಯಾಸ್ಗೆ ಚೇಂಜ್ ಆಗುತ್ತೆ. ಯಾವಾಗ? ಎಸ್, ಅಪಾನ್ ಹೀಟಿಂಗ್. ಇದನ್ನು ಹೀಟ್ ಮಾಡಿದರೆ, ರೈಟ್, ಇದು ಸಿಂಬಲ್, ದಿಸ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ ಹೀಟಿಂಗ್. ಓಕೆ, ಹೀಟ್ ಮಾಡಿದಾಗ ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸ್ಗೆ ಚೇಂಜ್ ಆಗ್ತದೆ. ಅದೇ ರೀತಿ ಕೆನ್ ಐ ಎಕ್ಸ್ಪೆಕ್ಟ್ ಗ್ಯಾಸಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಸಾಲಿಡ್ಗೆ ಪುನಃ ಚೇಂಜ್ ಆಗುತ್ತಾ ಸ್ಟೇಟ್? ಎಸ್, ಚೇಂಜ್ ಆಗ್ತದೆ. ವೆನ್ ಅಪಾನ್ ಕೂಲಿಂಗ್, ಇದನ್ನು ಕೂಲ್ ಮಾಡಿದಾಗ, ವಾಟ್ ಕೂಲ್ ಮಾಡಿದಾಗ ಇಟ್ ಅಗೇನ್ ರಿವರ್ಸಿಬಲ್. Okay, so therefore the states of matter are interconvertible each other upon heating followed by cooling. Remember this. Okay, right. So this is about the matter. Okay, matter andre enu, anything which has mass which occupies the space. Okay, these 3 states of matter
are interconvertible each other upon heating followed by what? Cooling. So matter ಅನ್ನು ಫಿಸಿಕಲ್ ಆಗಿ ನಾವು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೇವೆ. ಕೆಮಿಕಲ್ ಕ್ಲಾಸಿಫಿಕೇಶನ್ ಇಸ್ ಡಿಫರೆಂಟ್. ಓಕೆ, ಮ್ಯಾಟರ್ ಅನ್ನು ಕೆಮಿಕಲಿ ವಿ ಕ್ಯಾನ್ ಕ್ಲಾಸಿಫೈ ಮಾಡೋದಾದ್ರೆ ಅಗೈನ್ ಇಟ್ ಪೊಸೆಸ್ ಸಮ್ ಅದರ್ ರೂಲ್. ಓಕೆ, ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ದಿಸ್ ಇಸ್ ದ ಫಿಸಿಕಲ್ ಕ್ಲಾಸಿಫಿಕೇಶನ್ ಆಫ್ ದ ಮ್ಯಾಟರ್. Chemical classification of the matter which consists of pure substance ಮತ್ತೆ mixture. Pure substance ಮತ್ತೆ mixture. Okay, ಇದು just points ಅನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಸಿನ್ಸ್ ಇಟ್ ವಾಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ಯುವರ್ ಸಿಲೆಬಸ್, ನಿಮ್ಮ ಸಿಲೆಬಸ್ ಅನ್ನು ಡಿಡಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಬಗ್ಗೆ ಜಸ್ಟ್ ನಿಮಗೆ ನಾಲೆಜ್ ಇದ್ದರೆ ಸಾಕು, ಇದನ್ನು ಪಾಯಿಂಟನ್ನು ನೀವು ಜಸ್ಟ್ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆ, ಬಟ್ ನಿಮಗೆ ಇದು ಸಿಲೆಬಸ್ಸಲ್ಲಿ ಕವರ್ ಆಗೋದಿಲ್ಲ, ಆಯಿತಾ. ಸೊ ಫಿಸಿಕಲ್ ಕ್ಲಾಸಿಫಿಕೇಶನ್ ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಬರುತ್ತೆ. ಹಾಗಾದರೆ ಕೆಮಿಕಲ್ ಕ್ಲಾಸಿಫಿಕೇಶನಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸರ್ ಅಂತ ಬರುತ್ತೆ. ಓಕೆ, ವಿ ನೋ ದ್ಯಾಟ್ ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ ಇದೆ, ಆಯಿತಾ. ಆ ಎಲಿಮೆಂಟ್ಸ್ ಎಲ್ಲ ಕೆಮಿಕಲ್ಸ್ ಕಮ್ಸ್ ಅಂಡರ್ ಕೆಮಿಕಲ್ ಕ್ಲಾಸಿಫಿಕೇಶನಲ್ಲಿ ಬರ್ತದೆ. ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಮ್ಯಾಟರ್ ಪ್ಯೂರ್ ಸ್ಟೇಟಲ್ಲಿರೋದು. ಪ್ಯೂರ್ ಸ್ಟೇಟಲ್ಲಿರುವ ಮ್ಯಾಟರ್ ಇನ್ ದ ಸೆನ್ಸ್ ಅದು ಯಾವುದ್ರ ಜೊತೆಗೆ ಮಿಕ್ಸ್ ಆಗಿರೋದಿಲ್ಲ. ಪ್ಯೂರ್ ಸಬ್ಸ್ಟೆನ್ಸ್ ಕನ್ಸಿಸ್ಟ್ ಆಫ್ ಓನ್ಲಿ ದ ಸಿಂಗಲ್ ಕಂಪೋನೆಂಟ್ ಇರುವಂತಹ ಸಬ್ಸ್ಟೆನ್ಸನ್ನು ವಿ ವಿಲ್ ಯೂಶುವಲಿ ಕಾಲ್ ಇಟ್ ಆಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಓಕೆ, ಈ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಅಗೇನ್ 2 ಟೈಪ್ಸ್ ಬರುತ್ತೆ. ಒಂದು ಎಲಿಮೆಂಟ್, ಓಕೆ, ಇನ್ನೊಂದು ಕಂಪೌಂಡ್ಸ್. ಎಲಿಮೆಂಟ್ಸ್ ಮತ್ತೆ ಕಂಪೌಂಡ್ಸ್. ಎಲಿಮೆಂಟ್ಸ್ ಅಲ್ಲಿ ಅಗೇನ್ 2 ಟೈಪ್ಸ್ ಬರುತ್ತೆ, ಆಟಮ್ ಮತ್ತೆ ಮೊಲಿಕ್ಯೂಲ್. ಓಕೆ, ಈಗ ಪ್ಯೂರ್ ಸಬ್ಸ್ಟೆನ್ಸ್ ಏನು? Can we define the pure substance? Pure substance means substance which consists of single component. Okay, single component ಅಲ್ಲಿ element ಬರುತ್ತೆ first ಗೆ. Element means it is a what form of a pure substance. This is also contains what the element in the single proportion ಅಲ್ಲಿ ಇರುವಂತ element. Single proportion ಅಲ್ಲಿ ಇರುವ element ಅಂದ್ರೆ ಇವಾಗ atom. I give the example for the element ಗೆ ಎಕ್ಸಾಂಪಲ್ ಕೊಡ್ತೇನೆ. ಪಿರಿಯಾಡಿಕ್ ಟೇಬಲ್ ಅಲ್ಲಿರುವಂಥ ಕೆಲವೊಂದು ಎಲಿಮೆಂಟ್ಸ್ ಅನ್ನು ಜಸ್ಟ್ ಗ್ಲಾನ್ಸ್ ಮಾಡಿ ಐ ರೈಟ್ ಸಮ್ ಆಫ್ ದ ಎಲಿಮೆಂಟ್. ಐರನ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು. ಓಕೆ, ಅದೇ ರೀತಿ ಐ ವಿಲ್ ರೈಟ್ ಸಮ್ ಅದರ್ ಎಕ್ಸಾಂಪಲ್. ಹಿಯರ್ these are some other example. Okay, you can also include other n include ಮಾಡ್ಬೋದು. Many will be there. I consider few here. Elements andre I said that it's a type of a pure substance which carries only the single component in the single proportion. Illiga iron, copper, hydrogen, oxygen ivedella atoms. Molecule andre ಏನು? Same type of the atom combined together gives what? Molecules. ಒಂದೇ ಟೈಪ್ ಇದು molecule combine ಆಗಿ you will be having the molecules. ಆಯ್ತಾ? ಈಗ ಜಸ್ಟ್ ನಿಮಗೆ ನಾಲೆಜ್ಗೆ ಇನ್ಫಾರ್ಮೇಶನ್ ಇಷ್ಟು ಸಾಕು. ಓಕೆ, ಇದರ ಬಗ್ಗೆ ಡೀಟೇಲ್ ಬೇಡ. ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಎಲಿಮೆಂಟ್ಸ್ ಅಂದ್ರೆ ಇದೆಲ್ಲ ಎಲಿಮೆಂಟ್ಸ್. ಈ ಎಲಿಮೆಂಟ್ಸ್ ಅಲ್ಲಿ ಅಗೇನ್ ಇದು ಆಟಮ್ಸ್, ಇದು ಮೊಲಿಕ್ಯೂಲ್ಸ್. ಸೇಮ್ ಕಂಬೈನ್ ಅಂದ್ರೆ ಮೊಲಿಕ್ಯೂಲ್ಸ್, ಸಿಂಗಲ್ ಆಗಿದ್ರೆ ಅದು ಆಟಮ್ಸ್. ಆಯ್ತಾ? ಕಂಪೌಂಡ್ಸ್ ಅಂದ್ರೆ ಇಫ್ ಐ ರೈಟ್ ವಾಟರ್, ಇದು ಅಷ್ಟೇ ಸಿಂಗಲ್ ಕಂಪೋನೆಂಟ್. ಪ್ಯೂರ್ ಸ್ಟೇಟ್ ಅಲ್ಲಿರೋ ಸಿಂಗಲ್ ಕಂಪೋನೆಂಟ್ ವಾಟರ್ ಅಲ್ಲಿ ಇದು ಯಾಕೆ ಕಂಪೌಂಡ್ ಅಲ್ಲಿ ಬಂತು ಅಂದ್ರೆ ವಾಟರ್ ಅಲ್ಲಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಎರಡು ಮಿಕ್ಸ್ ಆಗಿದೆ. ಓಕೆ, ಸೊ ಹಿಯರ್ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಮಿಕ್ಸ್ ಆಗಿ ಪ್ಯೂರ್ ಸ್ಟೇಟ್ ಅಲ್ಲಿ ವಾಟರ್ ಅಂತ ಇರುವಂತದ್ದು. ಸೊ ದೇರ್ಫೋರ್ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಕಂಪೌಂಡ್ಸ್ ಅಂದ್ರೆ ಹಿಯರ್ ಎಲಿಮೆಂಟ್ ಕ್ಯಾರೀಸ್ ಓನ್ಲಿ ದ ಸಿಂಗಲ್ ಕಂಪೋನೆಂಟ್ ಇನ್ ದ ಸಿಂಗಲ್ ಪ್ರೊಪೋರ್ಷನ್. ಓಕೆ, ಬಟ್ ಕಂಪೌಂಡ್ಸ್ ಅಲ್ಲಿ ಹಾಗಲ್ಲ. ಕಂಪೌಂಡ್ಸ್ ಅಲ್ಲಿ ವಿಚ್ ಕ್ಯಾರೀಸ್ ಅ ಸಿಂಗಲ್ ಕಂಪೋನೆಂಟ್ ಬಟ್ ನಾಟ್ ಇನ್ ದ ಸಿಂಗಲ್ ಪ್ರೊಪೋರ್ಷನ್ ಅಲ್ಲಿ ಅಲ್ಲ. ಅರ್ಥ ಆಯ್ತಾ? ರೈಟ್. ಸೊ ವಾಟರ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮಿಥೇನ್ ಆಗಿರ್ಬೋದು, ಎವ್ರಿಥಿಂಗ್ ವಿಚ್ ಕಮ್ಸ್ ಅಂಡರ್ ವಾಟ್? ಕಂಪೌಂಡ್ಸ್. ದೆನ್ ಮಿಕ್ಸರ್ ಅಂದ್ರೆ ಏನು? ಮಿಕ್ಸರ್ ಯು ನೋ ದ್ಯಾಟ್ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಅದು ಯಾವತ್ತೂ ಸಹ ಪ್ಯೂರ್ ಆಗಿರ್ತದೆ, ಅದು ಯಾವುದ್ರ ಜೊತೆಗೆ ಮಿಕ್ಸ್ ಆಗಿರೋದಿಲ್ಲ. ಬಟ್ ಮಿಕ್ಸರ್ ಇನ್ ದ ಸೆನ್ಸ್ ವಾಟ್ ಇಟ್ ಈಸ್ ಯೂಶುವಲಿ
ಯಾವತ್ತೂ ಸಹ ಏನು ಮಲ್ಟಿಪಲ್ ಪ್ರಪೋರ್ಷನ್ ಅಲ್ಲಿ ಇರ್ತದೆ. ಓಕೆ, ಮಿಕ್ಸ್ಚರ್ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ದ ಟೂ ಟೈಪ್ಸ್ ಆಫ್ ದ ಮಿಕ್ಸ್ಚರ್ ಅಲ್ಲಿ, ದಟ್ ಇಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ and heterogeneous mixture. Homogeneous and heterogeneous mixture. Homogeneous mixture andre I'll give the simple example. Sugar in water. Homo in the sense same. ಇಲ್ಲಿಗೆ ಎರಡು ಕಾಂಪೋನೆಂಟ್ ಇದೆ, ಶುಗರ್ ಮತ್ತೆ ವಾಟರ್ ಎರಡು ಕಾಂಪೋನೆಂಟ್ ಅಲ್ಲಿ ಇದೆ. ಓಕೆ, ಶುಗರ್ ಇನ್ ವಾಟರ್ ಅಂದಾಗ ನೀವು ಶುಗರ್ ಅನ್ನು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಯು ವಿಲ್ ಬಿ ಹ್ಯಾವಿಂಗ್ ದ ಕ್ಲಿಯರ್ ಸೊಲ್ಯೂಷನ್, ರೈಟಾ? ಒನ್ಸ್ ಅಗೇನ್ ಶುಗರ್ ಅನ್ನು ಸಪರೇಟ್ ಮಾಡ್ಲಿಕ್ಕಾಗಲ್ಲ, ವಾಟರ್ ಅನ್ನು ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಇಟ್ ಫಾರ್ಮ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಹೋಮೋ ಅಂದ್ರೆ ಸೇಮ್. ಸಿ, ಮಿಕ್ಸ್ಚರ್ ಇನ್ ದ ಸೆನ್ಸ್ ಇಟ್ಸ್ ಅ ಮ್ಯಾಟರ್ ವಿಚ್ ಕ್ಯಾರೀಸ್ ಅ ಕಂಪೋನೆಂಟ್ಸ್ ಅಟ್ ದ ಮಲ್ಟಿಪಲ್ ಪ್ರಪೋರ್ಷನ್. ಅದರಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು? ಹೋಮೋಜಿನಿಯಸ್ ಮಿಕ್ಸ್ಚರ್ ಮೀನ್ಸ್ ಹಿಯರ್ ದ ಕಂಪೋನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್ ಅಂಡ್ ಕಂಪೋಸಿಷನ್ ಇಸ್ ಯೂನಿಫಾರ್ಮ್ ಥ್ರೂಔಟ್. ಯೂನಿಫಾರ್ಮ್ ಥ್ರೂಔಟ್. ನೀವು ಒಂದು ಡ್ರಾಪ್ ಆಫ್ ವಾಟರ್ ತಗೊಂಡ್ರು ಸಹ ಅದರಲ್ಲಿ ವಾಟರ್ ಪ್ಲಸ್ ಶುಗರ್ ಕಾನ್ಸಂಟ್ರೇಷನ್ ಇದೆ, ಇನ್ನೊಂದು ಡ್ರಾಪ್ ತಗೊಂಡ್ರು ಅದರಲ್ಲಿ ಸಹ ವಾಟರ್ ಪ್ಲಸ್ ಶುಗರ್ ಕಾನ್ಸಂಟ್ರೇಷನ್ ಇದೆ. ಸೊ therefore it is what components are completely mixed with each other and composition is what uniform throughout. Then it is called as what homogeneous mixture. Heterogeneous mixture andre enu? For example, if I consider stone in water. If I consider stone in water, stone ಒಂದು ಕಂಪೋನೆಂಟ್, ವಾಟರ್ ಒಂದು ಕಂಪೋನೆಂಟ್, ಎರಡು ಕಂಪ್ಲೀಟ್ ಮಿಕ್ಸ್ ಆಗ್ತದಾ? ಇಲ್ಲ. ಯು ಕ್ಯಾನ್ ಸಪರೇಟ್ ದ ಸ್ಟೋನ್, ಯು ಕ್ಯಾನ್ ಸಪರೇಟ್ ದ ವಾಟರ್, ರೈಟಾ? ಸೊ heterogeneous mixture ಅಂದ್ರೆ here components are not completely mixed with each other and composition is not uniform throughout. Components are not completely mixed with each other and composition is not uniform throughout. Once again students, ಇದು ನಿಮ್ಮ ಸಿಲೆಬಸ್ ಇಂದ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಬಟ್ ಈ ಟರ್ಮ್ಸ್ ಏನು ನಿಮಗೆ ಗೊತ್ತಿರಬೇಕು. ಟರ್ಮ್ಸ್ ಗೊತ್ತಿರಬೇಕು. ಆಟಮ್ ಅಂದ್ರೆ ಏನು? ಆಟಮ್ ಮೀನ್ಸ್ ವಾಟ್? ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ದ ಎಲಿಮೆಂಟ್. ಮೊಲಿಕ್ಯೂಲ್ ಅಂದ್ರೆ ಏನು? ಆಟಮ್ ಕಂಬೈನ್ ಟುಗೆದರ್ ಟು ಗಿವ್ಸ್ ಮೊಲಿಕ್ಯೂಲ್. ಕಂಪೌಂಡ್ಸ್ ಅಂದ್ರೆ ಏನು? when the atoms of different elements combine together it gives what? Compounds. And mixture andre enu? Here the different components present at the different proportion, that is homogeneous mixture alli components completely mixed with each other, composition is uniform throughout. And heterogeneous alli what? Components are not completely mixed with each other and composition is not uniform throughout. Okay, once again we'll glance the topic. Today we discussed chemistry. What is chemistry? What is the importance of the chemistry? Our definition chemistry alli ಒಂದು term ಬರುತ್ತೆ, matter. Matter ಅಂದ್ರೆ ವಸ್ತು. Matter means what? Anything which has a mass, which occupies what? Space. Matter ಅಲ್ಲಿ two types classification ಬರುತ್ತೆ. ಒಂದು physical classification, ಇನ್ನೊಂದು chemical classification. Physical classification ಅಲ್ಲಿ solid, liquid, gas ಬರುತ್ತೆ. These three states are interconvertible each other upon heating and followed by cooling. Remember, chemical classification alli you will be having the two types again, pure substance and mixture barutte. Pure substance is always there in the pure state. Adralli ಎರಡು type barutte, that is elements and compounds. Elements alli again two types barutte, atom and molecule. Atom andre enu? It is the smallest particle of an element. Molecule andre enu? When the same element, same atom combine together gives what? Molecule. Then compounds andre enu? When the different atoms combine together it gives what? Compounds. And mixture alli when the two or more components are mixed each other, then it is called as what? A mixture. Homogeneous mixture andre components completely mixed with each other and composition is uniform throughout. Heterogeneous mixture andre here the components are not completely mixed with each other and composition is not uniform throughout. Okay, ಇಷ್ಟು ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಅಲ್ಲಿ ಫಸ್ಟ್ ಸಿಲೆಬಸ್ ಇದು ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರ್ತದೆ, ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಅಲ್ಲಿ. ಓಕೆ, ರೈಟ್. ಸೊ ಅಂಡರ್ ದಿಸ್ ವಾಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್? ಯಾವುದೆಲ್ಲ ಪಾಯಿಂಟ್ಸ್ ನೀವು ಏನು ಮೇಂಟೈನ್ ಮಾಡಬೇಕು, ಯಾವುದೆಲ್ಲ ಪಾಯಿಂಟ್ಸ್ನ ಕರೆಕ್ಟಾಗಿ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಒಂದು ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ. Define chemistry. Try to answer this question. Okay, questions ke answer ಮಾಡಲಿಕ್ಕೆ try ಮಾಡಿ. After listening the class, you
you must be in the position to answer all these questions. Define chemistry. Okay. Next, what are the states of matter? What are the different states of matter? Matter in the different states ಯಾವುದು ಅಂತ ಬರೀಬೇಕು. ಓಕೆ, ಇದರಲ್ಲಿ ಕ್ವಶನ್ ಅಲ್ಲಿ what are the different states of matter? Physical ಸ ಬರೀಬಹುದು, ಕೆಮಿಕಲ್ ಸ ಬರೀಬಹುದು. So when you write the answer, physical separate ಆಗಿ ಬರೀಬೇಕು, physical classification of matter separate ಆಗಿ ಬರೀರಿ and chemical classification of matter ಅನ್ನು separate ಆಗಿ ಬರೀರಿ. ಓಕೆ, then I'll give different examples. Third question example ಕೊಡ್ತೇನೆ. ಆ ಎಕ್ಸಾಂಪಲ್ ಎಲ್ಲ ನೀವು ಸಪ್ರೇಟ್ ಆಗಿ ಕ್ಲಾಸಿಫೈ ಮಾಡಬೇಕು. ಅದು ಆಟಮ್, ಮೊಲಿಕ್ಯುಲ, ಮಿಕ್ಸರ ಅಥವಾ ಹೋಮೋಜಿನಸ್ ಮಿಕ್ಸರ, ಹೆಟೆರೋಜಿನಸ್ ಮಿಕ್ಸರ ಅಂತ ಕ್ಲಾಸಿಫೈ ಮಾಡಬೇಕು. ಇಫ್ ಐ ರೈಟ್ ಜಿಂಕ್, ಓಕೆ, ಜಿಂಕ್, ಕಾಪರ್, ಆಕ್ಸಿಜನ್, ನೈಟ್ರೋಜನ್, then I write the carbon dioxide, then I write salt in water, salt in water, then I write mud water, okay, then I write calcium sulfate. ಆಯ್ತಾ? ಇಷ್ಟು ಎಕ್ಸಾಂಪಲ್ಸ್ ಅನ್ನು ಬರೆದಿದ್ದೇನೆ. ಪರ್ಟಿಕ್ಯುಲರ್ ಟೈಪ್ಸ್ ಅನ್ನು ನೀವು ಬರೀಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಜಿಂಕ್ ಅನ್ನುವಂಥದ್ದು ಆಟಮ್. ಅದೇ ರೀತಿ ಕಾಪರ್ ಅಂದ್ರೆ ಏನು, O2 ಬರ್ತಿದ್ದೇನೆ, O2 ಬರ್ತಿದ್ದೇನೆ, N2 ಬರ್ತಿದ್ದೇನೆ, CO2 ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್, ಸಾಲ್ಟ್ ಇನ್ ವಾಟರ್, ಸಾಲ್ಟ್ ಅಂದರೆ ಸೋಡಿಯಂ ಕ್ಲೋರೈಡ್ NaCl. ಆಯ್ತಾ? ಸಾಲ್ಟ್ ಇನ್ ವಾಟರ್ ಅಂದರೆ ಯಾವುದು, ಅದು ಮಿಕ್ಸರ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಬರೀಬೇಕು. ಮಡ್ ವಾಟರ್ ಅಂದರೆ ಯಾವುದು, ಕ್ಯಾಲ್ಸಿಯಂ ಸಲ್ಫೇಟ್ ಅಂದರೆ ಯಾವುದು. ಓಕೆ, ಇಷ್ಟಕ್ಕೆ ಆಫ್ಟರ್ ಲಿಸನಿಂಗ್ ದ ಕ್ಲಾಸ್ ಇಷ್ಟು ಕ್ವಶನ್ಗೆ ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಎಸ್, ನೆಕ್ಸ್ಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.